ಸ್ವಂತ ಮಗ ಸೊಸೆ ಸಂಸಾರ ಹೇಗಾದ್ರೂ ಹಾಳಾಗೋಗ್ಲಿ, ನನಗೆ ನನ್ನ ಮೊಮ್ಮಗಳೇ ಮುಖ್ಯ. ಅವಳ ಕಣ್ಣಿಂದ ಒಂದೇ ಒಂದು ಹನಿ ಮೊಸಳೆ ಕಣ್ಣೀರ್ ಬಿದ್ರೂ ನಿಮ್ಗೆ ತಡ್ಕೊಳಕ್ ಆಗಲ್ಲ ಅಲ್ವಾ? ಅವಳು ಮಾತನ್ನ ಕಟ್ಕೊಂಡು ನಮ್ಮ ಸಂಸಾರನ ಹಾಳು ಮಾಡ್ತಿರೋದು ನೀವು. ಸಾವಿರ ತಪ್ಪು ಲಕ್ಷ ಹುಡುಕನ ನಿಮ್ಮ ಹತ್ರ ಇಟ್ಕೊಂಡು ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀರಾ? ನಾಚಿಕೆ ಆಗ್ಬೇಕು ನಿಮ್ಗೆ. ಅರ್ಜುನ್ ಸರ್, ಅರ್ಜುನ್ ಸರ್, ಏನ್ ಮಾಡ್ತಿದ್ದೀರಾ? ಸರ್, ನೀವು ಕೈ ಮುಗಿತೀನಿ, ದಯವಿಟ್ಟು ಬಿಟ್ಬಿಡಿ ಸರ್. ಸರ್ ಬಿಡಿ, ಕೈ ಬಿಟ್ಬಿಡಿ. ಬೇಡ ಸೇವಂತಿ, ನನ್ನ ಮೇಲೆ ಕೈ ಮಾಡಿ ಪಾಪನ ಹೊತ್ಕೋತಾ ಇದಾರಲ್ಲ, ಅದನ್ನ ತಡ್ಕೊಳ್ಳೋ ಶಕ್ತಿ ಇವ್ರಿಗಿದೆಯಾ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ. ಸುಮ್ನೆ ಇರು. ಸರ್, ಅಷ್ಟೆಲ್ಲ ಹೇಳಿದ್ಮೇಲೆ ಇಲ್ಲಿ ಬಂದು ಗಲಾಟೆ ಮಾಡ್ತಿದ್ದೀರಲ್ಲ ಸರ್, ಇದು ಸರಿನಾ? ನೀವು ಮಾಡ್ತಿರೋದು ಸರಿನಾ ಹೇಳಿ? ಸರಿಯಾಗಿ ಮಾಡ್ತಿದ್ದಾನೆ. ನೀನು ಹೇಳಿಕೊಟ್ಟಾಗೆ ಒಂದೊಂದು ಮಾತು ಸರಿಯಾಗಿ ಹೇಳಿದ್ದಾನೆ. ಆದ್ರೆ ತಪ್ಪಿರೋದೊಂದೇ, ನನ್ನ ಕೆನ್ನೆ ಮೇಲೆ ಬೀಳ್ಬೇಕಾಗಿರೋ ಏಟಷ್ಟೇ. ಅಜ್ಜಿ, ಸಾಕು ಮುಚ್ಚೆ ಬಾಯಿ. ಅಜ್ಜಿ ಮೊಮ್ಮಗನ ಮಧ್ಯೆ ತಂದಾಕಿ ಇವನು ನನ್ನ ಹೊಡೆಯೋಗ್ ಮಾಡಿ ಈಗ ಪಂಚಾಯ್ತಿ ಮಾಡಕ್ ಬಂದಿದ್ಯಾ? ನೀನು ಮನೆ ಉದ್ಧಾರ ಮಾಡ್ತೀಯ, ಎಲ್ರನ್ನು ಒಂದು ಮಾಡ್ತೀಯ. ಒಂದು ಮಾಡಕ್ ಕೆಲ್ಸನ ಇದು. ನಾನೇನು ನಿನ್ನನ್ನು ಕರೆದು 2 ಪ್ರಶ್ನೆ ಕೇಳಿದೆ, ಅದಕ್ಕೆ ನೀನ್ ಸರಿಯಾಗಿ ಉತ್ತರ ಕೊಡ್ಲಿಲ್ಲ. ಅದಕ್ಕೆ ನಿನ್ನ ಕಪಾಳು ಕೊಡ್ದಿದ್ ನಾನು. ಅಷ್ಟಕ್ಕೆ ಇವನ ನನ್ನ ಮೇಲೆ ಚೂ ಬಿಟ್ಟು ನಾಟಕ ನೋಡ್ತಿದ್ಯಾ? ಅಜ್ಜಿ, ನೀವು ಸುಮ್ಮನೆ ಇರಿ ಸರ್. ನೀನ್ ಸುಮ್ನಿರು ಸೇವಂತಿ. ನೋಡಿ, ನೀವು ಸೇವಂತಿ ಹತ್ರ ಮಾತಾಡ್ಲೂಬಾರ್ದು, ಹಂಗ್ಲೂ ಕೂಡ್ದು. ಏನೇ ಇದ್ರು ನನ್ನ ಹತ್ರ ಮಾತಾಡಿ. ಸರ್, ನಿಮ್ಗಿದ್ ಯಾಕೆ ಅರ್ಥ ಆಗ್ತಾ ಇಲ್ಲ? ಬನ್ನಿ ಸರ್, ಹೋಗೋಣ. ನೀವು ಮಾತಾಡ್ತಾ ಇದ್ರೆ ಇನ್ನೂ ಜಾಸ್ತಿ ಆಗುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ಇರು ಅಂದೆ, ಬೇಕಾದ್ರೆ ನೀನೇ ಹೋಗು. ನೀವ್ ಹೀಗೆ ಆಡ್ತಿದ್ರೆ ನಾನೊಂದ್ ಕ್ಷಣನೂ ಇಲ್ಲಿರೋದಿಲ್ಲ. ಸೇವಂತಿ, ಏನೋ ನೋಡ್ತಾ ಇದ್ಯಾ? ಹೋಗು. ನೀನ್ ಹೆಂಡತಿ ಓದ್ಲಲ್ಲ, ಅವಳು ಸರಿಗಿಡ್ಕೊ ಹೋಗು. ಹೋಗ್ತೀನಿ. ಆದ್ರೆ ನನ್ನ ಹೆಂಡತಿ ಸರಿಗೆ ಹಿಡಿಯೋದಕ್ಕಲ್ಲ, ಇಷ್ಟಕ್ಕೆಲ್ಲ ಕಾರಣ ಆದವ್ರು ಜುಟ್ಟು ಹಿಡಿಯೋದಕ್ಕೆ. ಏಯ್, ಹೆಂಡತಿ ಮಾತು ಕಟ್ಕೊಂಡು ಇವನು ನನ್ನ ಮೇಲೆ ಜೋರ್ ಮಾಡಕ್ ಬರ್ತಾನೆ, ನನ್ನ ಮೇಲೆ ಕೈ ಮಾಡಕ್ ಬರ್ತಾನೆ. ಇವನ ಬಿಡಿ ಮಾವ, ಮಾವ ಬಿಡಿ. ಅರ್ಜುನ್, ಅರ್ಜುನ್ ಮಾವ, ಅರ್ಜುನ್ ಬಿಡಿ ಮಾವ, ಅರ್ಜುನ್ ಬಿಡಿ ಮಾವ. ಮಾವ ತಂಡವ ಶುರುವಾಯ್ತಲ್ಲಪ್ಪ ಇವಂದು. ಅಮಾವಾಸ್ಯೆ ಬೇರೆ ಇರ್ಬೇಕು. ಇವನ್ ಕೈ ಸಿಗಾಕೊಂಡ್ರೆ ಅಷ್ಟೇ, ನಾನ್ ಬೇರೆ ಇವ್ರ ಜೊತೆ ಸೇರ್ಬೇಕಲ್ಲಪ್ಪ, ಎಸ್ಕೇಪ್ ಆಗ್ಬೇಕು. ಅಯ್ಯೋ ಅರ್ಜುನ್, 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 ಅರ್ಜುನ್ ಬಿಟ್ಬಿಡು ಅವ್ರನ್ನ. ಅರ್ಜುನ್, ಅರ್ಜುನ್, ಮಾವ, ಮಾವ ಬಿಡಿ. ಅರ್ಜುನ್, ಅರ್ಜುನ್ ಬಿಟ್ಬಿಡು ಅವ್ರನ್ನ. ಅರ್ಜುನ್ ಬಿಡು. ಗೆಟ್ ಲಾಸ್ಟ್. ಮಾವ ಹೋಗ್ಲಿಲ್ಲ ಅಂದ್ರೆ ನಿಮ್ಗೂ ಇದೇ ಕತೆ ಬರುತ್ತೆ. ಅರ್ಜುನ್, 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 ನಿನ್ ಕಾಲ್ ಇಟ್ಕೋತೀನಿ, ಬಿಟ್ಬಿಡು ಅವನ ಪ್ಲೀಸ್. ಬಿಡ್ಬೇಕಾ ಮೇಡಮ್ ಅವ್ರೆ? ಏಯ್, 3 ಬಿಟ್ಟವ್ರಿಗೆ ಒಂದು ಬುದ್ಧಿ ಹೇಳಿದ್ರೆ 3 ಬಿಟ್ಟವ್ರಿಗೂ ಒಳ್ಳೆ ಬುದ್ಧಿ ಬಂದು 7 ಜನ್ಮದ ಪುಣ್ಯ ಸಂಪಾದಿಸ್ತಾರಂತೆ. ಆದ್ರೆ ನೀನು 100 ಸಲ ಅಲ್ಲ 1000 ಸಲ ಒದ್ದು ಬುದ್ಧಿ ಹೇಳಿದ್ರು ನಿನ್ಗೆ ಆ ಬುದ್ಧಿ ಬರೋದಿಲ್ಲ. ನನಗೆ ಗೊತ್ತು ಕಣೆ, ನೀನ್ ಜೈಲಲ್ಲಿ ಕುತ್ಕೊಂಡು ಮುದ್ದೆ ಮುರಿದ್ರು ನಿನ್ಗೆ ಆ ಬುದ್ಧಿ ಬರೋದಿಲ್ಲ ಈ ಜನ್ಮದಲ್ಲಿ ಅಂತ. ಆದ್ರೂ ನಾನು ನಿನ್ನ ಹಾಳಾದ ಮುಖ ನೋಡ್ಕೊಂಡು ಪದೇ ಪದೇ ನಿನ್ನನ್ನು ಯಾಕೆ ಎಚ್ಚರಿಸ್ತಾ ಇದ್ದೀನಿ ಗೊತ್ತಾ? ನನಗೆ ಬೇರೆಯವ್ರ ಋಣ ಆಗ್ಲಿ ಸಾಲ ಆಗ್ಲಿ ಇಟ್ಕೊಂಡ ಅಭ್ಯಾಸ ಇಲ್ಲ. ಅದಕ್ಕೆ ಅದನ್ನ ಮುಂದಿನ ಜನ್ಮದವರೆಗೂ ಜೋಪಾನವಾಗಿ ಇಟ್ಕೊಂಡು ಕ್ಯಾರಿ ಮಾಡೋದಕ್ಕೂ ಮನ್ಸಿಲ್ಲ. ನಂದೇನಿದ್ರು ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಕಡೆ ಪಕ್ಷ ನಾಳೆ ಅನಾಥ ಎಣವಾಗಿ ಬೀಳ್ತಿಯಲ್ಲ, ಆಗ್ಲಾದ್ರೂ ನೀನು ಮಾಡಿದ ತಪ್ಪುಗಳಿಗೆಲ್ಲ ನಿನಗೆ ಪ್ರಾಯಶ್ಚಿತ ಆಗ್ಲಿ. ಯಾರಾದ್ರೂ ಬಂದು ನಿನ್ ಬಾಯಿಗೊಂದನಿ ನೀರಾದ್ರೂ ಬಿಡ್ಲಿ,
ಒಂದು 4 ಜನ ಬಂದು ನಿನ್ನ ಹೆಣನ ಹೊತ್ಕೊಂಡು ಹೋಗಾಗ್ಲಿ. ನಾನು ಐದ್ನೇವನು ನನಗೆ ಹೆಣ ಹೊರೋಕ್ಕಾಗಲ್ಲಪ್ಪ, ಆಗಲ್ಲ. ಕೇಳಿದೆ ಮಾವನ್ ಡೈಲಾಗ್ನ? ಕೊನೆಗಾಲದಲ್ಲಿ ನಿನ್ಗೆ ಯಾರು ಆಗಲ್ಲ, ಅರ್ಥ ಮಾಡ್ಕೋ. ಏನಂದ ಸೇವಂತಿಗೆ ನೀನು? DNA ಟೆಸ್ಟ್ ಮಾಡಿಸ್ತೀಯ ಅವಳದು? ಅದಕ್ಕೆ ಅಪ್ಪನ ಹೆಸರನ್ನ ಚಾಯ್ಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟುದ್ದ ಲಿಸ್ಟ್ ಕೊಡ್ತೀಯಾ? ಅಂತ ಲಿಸ್ಟ್ ನಿನ್ನ ಹತ್ರ ಅಲ್ದೆ ಇನ್ನೇನ ಹತ್ರ ಸಿಗಕ್ ಸಾಧ್ಯ? ನಿನ್ನನ್ನು ನೋಡಿದ್ಯಾ? ನೀನು ಒಂದೇಟು ಹೊಡಿದೆ ಹೋದ್ರು ಹೇಗ್ 3 ಜನ ತತ್ತರಿಸೋದ್ರಿ ಭಯದಿಂದ ಅಂತ. ನಿಮಗೆ ಇಷ್ಟು ಭಯ ಹುಟ್ಟಿಸಿದ್ರೆ ಸಾಕು ಪ್ರಾಣ ಬಿಡೋದಕ್ಕೆ. ಅಳಿಮಯ್ಯ, ಈ ಕೊರೋನಾ ವಿಷಯದಲ್ಲೂ ಅರ್ಧಕ್ಕರ್ಧ ಜನ ಈ ಭಯದಿಂದ ಸಾಯ್ತಿದ್ದಾರಂತೆ, ನಿಜನಾ? ಏನೋ ಒಂದು ಸಣ್ಣ ವಿಷಯಕ್ಕೆ ನಮ್ಮಮ್ಮ ಅಪ್ಪನ ಮೇಲೆ ಮುನಿಸ್ಕೊಂಡಿದ್ದಾರೆ ಅಂದ್ರೆ ನೀನು ಅದೇ ಬೆಂಕಿಲಿ ಚಳಿ ಕಾಯಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ಯಾ? ಏಯ್, ನಮ್ಮ ಅಪ್ಪ ಅಮ್ಮನ ಹೆಸರು ಹೇಳೋದಕ್ಕೆ ಯೋಗ್ಯತೆನಾದ್ರೂ ಇದೆಯಾ ನಿನಗೆ? ಮಾವ, ನಾನು ಹಾಗೆಲ್ಲ ಹೇಳೇ ಇಲ್ಲ ಮಾವ. ಓ ಹೌದಾ? ಮತ್ತೆ ಹೇಗೆ ಹೇಳ್ದೆ? ಹೇಳು. ಈಗ ನನಗೆ ಹಾಲು ಕುಡಿದಷ್ಟು ಸಂತೋಷ ಆಗ್ತಿದೆ. ಪ್ರತಾಪ್ ಮಾವನು ಕಲ್ಪನಾ ಅತ್ತೆನು ನಾನೊಂದು ತೀರ ನೀನೊಂದು ತೀರ ಅಂತ ದೂರ ಆಗೋಗಿದಾರಲ್ಲ, ಅದಕ್ಕೆ ಅಂದ್ಲು. ಅಳಿಮಯ್ಯ, ನೀನೇ ಹೇಳಿದ್ಯಂತೆ ನಮ್ಮ ಅಪ್ಪ ಅಮ್ಮ ಹೀಗೆ ಇನ್ನಷ್ಟು ದಿನ ದೂರ ಇರ್ಲಿ, ಅವಾಗ್ಲೇ ಅಪ್ಪಂಗೆ ಬುದ್ಧಿ ಬರೋದು ಅಂತ. ನಿಮ್ಗೆ ಯಾರು ಹೇಳಿದ್ರು? ಅದು ಹೇಳಿ. ಅದು ಇವಳೆ ನೀನು ಸೇವಂತಿ ಮಾತಾಡ್ತಿದ್ದನ ಕದ್ದು ಕೇಳಿಸ್ಕೊಂಡ್ಲತ್ತೆ. ನಾನು ಈ ನಿಮಿಷದವರೆಗೂ ಹಾಗೆ ಅನ್ಕೊಂಡಿದ್ದೆ. ಅಪ್ಪನಿಗೆ ಸಂಪೂರ್ಣವಾಗಿ ಬುದ್ಧಿ ಬರಬೇಕು ಅಂದ್ರೆ ಅವ್ರು ಇನ್ನೂ ಸ್ವಲ್ಪ ದಿನ ಹೀಗೆ ದೂರ ಇರಬೇಕು ಅಂತ. ಆದ್ರೆ ಈ ಮನೆಯಲ್ಲಿ ನಿಮ್ಮಂತ ವಿಷಸರ್ಪಗಳಿದೆಯಲ್ಲ, ಈ ಮನೇಲಿ ಒಂಚೂರು ಅಮೃತ ಇದ್ರು ಅದನ್ನ ಕ್ಷಣದಲ್ಲಿ ವಿಷ ಮಾಡ್ಬಿಡ್ತೀರಾ. ಇನ್ನು ನಾನು ತಡ ಮಾಡಲ್ಲ. ಅಪ್ಪ ಅಮ್ಮನ ಒಂದು ಮಾಡೋದಕ್ಕೆ ಏನೆಲ್ಲ ಮಾಡ್ಬೇಕು ಅದನ್ನ ನಾನು ಸೇವಂತಿ ಮಾಡೇ ಮಾಡ್ತೀವಿ. ಅನು, ನೀನು ಚಾಲೆಂಜ್ ಮಾಡು. ಸೇವಂತಿ ಮುಂದೆ ಮಾಡಿದಿಲ್ಲ ಹಾಗೆ. ಚಾಲೆಂಜ್ ಮಾಡ್ತೀಯಾ? ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀಯ ನೀನು? ಮಾಡ್ತಾಳ್ಬಿಡಿ, ಹೆದರ್ಕೋಬೇಡ. ನಿಮ್ಮನ್ನ ಏ ಅನು, ಅದೇನ್ ಮಾಡ್ತೀಯೋ ಮಾಡು. ನಮ್ಮ ಅಪ್ಪ ಅಮ್ಮನ ದೂರ ಮಾಡೋದಕ್ಕೆ ಅದೇನ್ ಪ್ಲಾನ್ ಮಾಡ್ತೀಯೋ ಮಾಡು. ಅದೇನ್ ಆಟ ಆಡ್ತೀಯೋ ಆಡು, ನಾನು ನೋಡ್ತೀನಿ. ಆಲ್ ದ ಬೆಸ್ಟ್. ಅಪ್ಪ, ಬದುಕ್ತು ಬಡ ಜೀವ ಸದ್ಯ ದೊಡ್ಡ ಕಂಟಕದಿಂದ ಪಾರಾಗ್ಬಿಟ್ಟೆ ನಾನು. ಯಪ್ಪ ಯಪ್ಪ, ಚಿಕ್ಕಿ. ಇಲ್ಲ ಅಂದ್ರೆ ತಮಾಷೆನ. ಹೀಗ್ ಮಾಡ್ತೀರಾ? ಮಾಡ್ತೀರೇನ್ರಿ? ಮಾಡ್ತೀರೇನ್ರಿ? ಭಾನು, ನಿಮ್ಗೆ ಆವೇಶ ಬಂದ್ಬಿಟ್ರೆ ನನಗ್ ಕೊಟ್ಟಿರೋ ಮಾತು ಏನು ನೆನ್ಪಿರಲ್ಲ ಅಲ್ಲ? ಅಂದ್ರೆ ಏನರ್ಥ ಹೇಳಿ? ನನಗಿಂತ ನಿಮ್ಗೆ ನಿಮ್ ಹಠ,
ಆವೇಶ ಜಗಳ ಇದೇ ಮುಖ್ಯ ಅಲ್ವಾ? ಹಾಗಲ್ಲ ಸೇವಂತಿ. ಸುಮ್ನೆ ಇರಿ ಸರ್, ಮುಟ್ಬೇಡಿ ನನ್ನ, ದೂರ ನಿಂತ್ಕೊಳ್ಳಿ. ಏನ್ ಮಾಡ್ಬೇಕನ್ಸತ್ತದನ್ನ ಮಾಡ್ಬಿಡ್ಬೇಕಲ್ವಾ? ಅದಾದ್ಮೇಲೆ ಪರಿಣಾಮ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ಯೋಚನೆನೇ ಮಾಡಲ್ಲ. ನೀವು ಮಾತಾಡ್ದಿರೋ ಹಾಗೆ ನಿಮ್ ಹತ್ರ ಮಾತ್ ತಗೊಂಡು ಸುಮ್ನಿರಿ ಅಂತ ಯಾಕೆ ತಡೆದೆ ಅಂತ ಗೊತ್ತಾ? ನೆನ್ಪಿದ್ಯಾ? ಇಲ್ದೆ ಏನು? ಯಾಕೆ ಹೇಳಿ ನೋಡೋಣ. ಅದೇ ಅಜ್ಜಿ ನಿನ್ನ ಬೈತಾರೆ ಅಂತ. ಅಯ್ಯೋ ದೇವ್ರೆ, ನೀನೇನು ಯೋಚನೆ ಮಾಡ್ಬೇಡ ಸೇವಂತಿ. ಅಜ್ಜಿ ಆಗ್ಲಿ ಅನು ಆಗ್ಲಿ ನಿನ್ ವಿಷಯಕ್ಕೆ ಬರಲ್ಲ ಅಷ್ಟೇ. ಅಯ್ಯೋ ಸರ್, ನಾನ್ ನಿಮ್ಮನ್ ತಡೆದಿದ್ದು ಅಜ್ಜಿ ಆಗ್ಲಿ ಅನು ಆಗ್ಲಿ ಬಂದು ನನ್ನ ಬೈತಾರೆ ಅಂತಲ್ಲ. ಅದ್ರ ಬಗ್ಗೆ ನನಗೆ ಯೋಚನೆನೂ ಇಲ್ಲ. ಈ ಮನೆ ವಾತಾವರಣ ನಮ್ಮಿಂದ ಹಾಳಾಗ್ಬಾರ್ದು. ಇರೋ ಸಮಸ್ಯೆ ಜೊತೆ ಇನ್ನೊಂದು ಹೊಸ ಸಮಸ್ಯೆ ಹುಟ್ಟಾಕೋಬಾರ್ದು. ಅತ್ತೆ ಮಾವ ದೂರ ಆಗ್ತಿದಾರ ಅನ್ನೋ ಕಾರಣಕ್ಕೆ, ನಾವು ಹೊಣೆ ಆಗ್ಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಿಮ್ಮನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ನೀವೆಲ್ಲ ನನ್ ಮಾತು ಕೇಳ್ತೀರಾ ಹೇಳಿ? ಸಾರಿ ಸೇವಂತಿ, ಆಗ ನನಗೆ ನೀನು ಕೊಟ್ಟ ಮಾತಿಗಿಂತ ನೀನು ಮುಖ್ಯ ಆಗಿದೆ. ಯಾರಾದ್ರೂ ಸಾಸಿವೆ ಕಾಳಷ್ಟು ನಿನಗೆ ನೋವು ಮಾಡಿದ್ರು ನನ್ನಿಂದ ತಡ್ಕೊಳಕ್ಕಾಗಲ್ಲ ಸೇವಂತಿ. ಎದೆ ಮೇಲೆ ಕಲ್ಬಂಡೆನೆ ಬಿದ್ದಾಗುತ್ತೆ. ನನ್ನ ವೀಕ್ನೆಸ್ಸೇ ನೀನು. ನಾನು ಯಾರ ಹತ್ರ ಏನೇ ಮಾತಾಡಿದ್ರು ಅದ್ರ ಪರಿಣಾಮ ಹೇಗಿರುತ್ತೆ ಅಂತ ನನಗೆ ಚೆನ್ನಾಗೇ ಗೊತ್ತಿರುತ್ತೆ. ತೀರಾ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡದೇ ಇರೋಷ್ಟು ದಡ್ಡ ಲಾಯರ್ ನಾನಲ್ಲ. ಕೊನೆ ಪಕ್ಷ ನಿನ್ಗೆ ಯಾಕೆ ಬೈದ್ರು, ನಿನ್ಗೆ ಯಾಕೆ ಹೊಡೆದ್ರು ಅಂತ ಒಂದು ರೀಸನ್ ಕೊಟ್ಟು ಕನ್ವಿನ್ಸ್ ಮಾಡಿದ್ರು ಸಾಕಾಗಿತ್ತು. ನನ್ನ ಎದೆ ಭಾರ ಎಲ್ಲ ಇಳಿದೋಗ್ತಾ ಇತ್ತು. ಆದ್ರೆ ಅವ್ರು ಕೊಟ್ಟ ರೀಸನ್ಸು ಯಾವುದು ಕನ್ವಿನ್ಸಿಂಗ್ ಆಗಿರ್ಲಿಲ್ಲ, ಸ್ಟ್ರಾಂಗ್ ಆಗಿರ್ಲಿಲ್ಲ. ಎಲ್ಲ ಸುಳ್ಳು ಆರೋಪಗಳು, ಹೇಳಿಕೆ ಮಾತುಗಳು. ಅದಕ್ಕೆ ಪಿತ್ತ ನೆತ್ತಿಗೇರಿ ರೇಗಾಡ್ ಬಂದಿದ್ದು. ಆದ್ರೂ ನ್ಯಾಯ ಸಿಗ್ಲಿಲ್ವಲ್ಲ ಸರ್? ನ್ಯಾಯ ಸಿಗದೇ ಇರಬಹುದು, ಆದ್ರೆ ಆ ಅನು ಅನ್ನೋ ಅನ್ಯಾಯದ ಮೂಟೆ ಬಾಯಿಗೆ ತಾತ್ಕಾಲಿಕವಾಗಿ ಬೀಗ ಹಾಕಿ ಬಂದಿದ್ದೀನಿ. ಎಸ್, ಅವಳು ನಿನ್ನ ಹತ್ರ ಚಾಲೆಂಜ್ ಮಾಡಿದ ಹಾಗೆ ನನ್ನ ಹತ್ರನೂ ಚಾಲೆಂಜ್ ಮಾಡಿದ್ಲು. ಆಗ ನನಗೆ ನಿನ್ನ ಮಾತೆ ಸರಿ ಅನಿಸ್ತು. ನಾವಿನ್ನೂ ತಡ ಮಾಡ್ತಾ ಹೋದ್ರೆ ಇವರೆಲ್ಲ ಸೇರಿ ಅಪ್ಪ ಅಮ್ಮನ ಶಾಶ್ವತವಾಗಿ ದೂರ ಮಾಡ್ಬಿಡ್ತಾರೆ ಅನ್ಕೊಂಡು ನಾನು ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಂಡೇ ಬಂದೆ. ಯುವರ್ ರೈಟ್ ಸೇವಂತಿ, ನಾವು ಹೇಗಾದ್ರೂ ಮಾಡಿ ಅಪ್ಪ ಅಮ್ಮನ ಮೊದ್ಲಿನ ತರ ಆಗೋ ಹಾಗೆ ಮಾಡ್ಲೇಬೇಕು. ಸದ್ಯ ಕೆಟ್ಟ ಮೇಲಾದ್ರೂ ಬುದ್ಧಿ ಬಂತಲ್ಲ. ಯು ಮೀನ್ ಮದ್ವೆ ಆದ್ಮೇಲೆ ನನಗೆ ಬುದ್ಧಿ ಬಂತು ಅಂತನಾ? ಸರ್, ನಿಮ್ಮನ್ನ ಬಂದ ಮೇಲೆ ನಾನಾದೆ ಜೀವಂತ. ನಾನು ನಿಂತ ಭೂಮಿ ಮುಂಚೆನೂ ಹೀಗಿತ್ತ. ನೀನು ಬಂದ ಮೇಲೆ ನಾನಾದೆ ಜೀವಂತ. ನಾನು ನಿಂತ ಭೂಮಿ ಮುಂಚೆನೂ ಹೀಗಿತ್ತ. ನೆನೆಯುತ್ತ ನನ್ನನ್ನು ಹೊಸಲುಗ ಕಂಡೆನು. ಮರುಳಾದೆ ಏನೇ ಇದು ನಿನ್ನ ಜಾದು. ಎದುರಲು ನೀನೇನೆ, ಎದೆಯಲು ನೀನೇನೆ, ಎದ್ದರು ನೀನೇನೆ, ನಿದ್ದೆಲು ನೀನೇನೆ. ಸುಮ್ನಿರಿ ಸರ್, ನನ್ ಜೊತೆ ಮಾತಾಡ್ಬೇಡಿ. ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ಆಮೇಲೆ ಸಾರಿ ಕೇಳಿದ್ರೆ ಮನ್ಸಿಗಾಗಿರೋ ಗಾಯ ವಾಸಿ ಆಗ್ಬಿಡುತ್ತಾ? ಯಾಕೆ ಅಂದ್ರೆ ಹೆಂಗಸ ಪ್ರಪಂಚ ತುಂಬಾ ಚಿಕ್ಕದು ಸರ್. ಆ ಚಿಕ್ಕ ಪ್ರಪಂಚ ತುಂಬಾ ನೀವೇ ತುಂಬಿಕೊಂಡಿರ್ತೀರಾ. ಅದ್ರಲ್ಲಿ ಅಲ್ಪ ಸ್ವಲ್ಪ ಜಾಗ ಮಿಕ್ಕಿದ್ರೆ ಅದ್ ಮಕ್ಕಳಿಗೆ ಮಾತ್ರ. ಇಲ್ಲಾಂದ್ರೆ ಅವ್ರನ್ನೂ ಮರ್ತು ನಿಮ್ಮನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತಾ ಇರ್ತೀವಿ. ಅದು ಹೋಗ್ಲಿ, ನನ್ ವಿಷಯ ಬಿಡಿ. ನಿಮ್ಗದ ಅರ್ಥನೇ ಆಗಲ್ಲ. ಅಟ್ಲೀಸ್ಟ್ ಜನ್ಮ ಕೊಟ್ಟಿರೋ ಅಪ್ಪ ಅಮ್ಮನಾದ್ರೂ ಅರ್ಥ ಮಾಡ್ಕೊಂಡಿದ್ದೀರಾ? ಏನೋ ಏನ್ ಹೇಳ್ತಿದ್ಯಾ ನೀನು? ವಾಟ್ ಯು ಮೀನ್? ನಾಲ್ಗೆ ಇದೆ ಅಂತ ಅದನ್ನ ಮನಸೋಚೆ ಆಡೋದಕ್ ಬಿಡ್ಬೇಡ.
ನನಗೆ ಅಪ್ಪ ಅಮ್ಮ ಇಬ್ರು ಬೇಕು. ಸುಮ್ನೆ ಇರಿ ಸರ್, ನಿಮ್ ಮಾತನ್ನ ನೀರಿನ ಮೇಲೆ ಬರ್ದಿಟ್ಕೋಬೇಕಷ್ಟೇ. ಅಲ್ಲ, ಏನಾದ್ರೂ ಪ್ಲಾನ್ ಮಾಡಿ ಅತ್ತೆ ಮಾವನ ಒಂದ್ ಮಾಡೋಣ, ಇಂಥ ವಿಷಯದಲ್ಲಿ ಲೇಟ್ ಮಾಡಬಾರ್ದು ಅಂತ ನಾನ್ ಹೇಳಿದ್ರೆ ನೀವೇನಂದ್ರಿ? ಅವೆಲ್ಲ ಇನ್ನೂ ಬೇಡ, ಅತ್ತೆ ಮಾವ ಇನ್ನೂ ದೂರಾನೇ ಇರ್ಲಿ, ಆವಾಗ್ಲೇನೆ ಒಬ್ರ ಬೆಲೆ ಇನ್ನೊಬ್ರಿಗೆ ಅರ್ಥ ಆಗೋದು ಅಂತ ಹೇಳಿದ್ರಲ್ಲ, ಯಾಕೆ ಸರ್ ಹಾಗೆ ಹೇಳಿದ್ರಿ? ಹೌದು ಹೇಳ್ದೆ, ಅದೇ ಸರಿ ಅಂತ ನನಗೂ ಅನಿಸ್ತು. ಈ ವಿಷಯದಲ್ಲಿ ನಾನು ಈಗ್ಲೂ ಅಮ್ಮನ ಪರಾನೆ. ನಮ್ಮಮ್ಮ ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು. ಹಾಗಾದ್ರೆ ನೀವು ಕೇಳಿ ಸರ್, ಈಗ ತಾನೇ ಇದೇ ವಿಷಯಕ್ಕೆ ನೀವು ನನ್ ಮೇಲೆ ಕೈ ಮಾಡಿದ್ರಲ್ಲ, ನಾನು ಸೋಲಲ್ಲ. ಈಗ ನನಗೂ ಹರ್ಟ್ ಆಗಿದೆ. ಅದು ನಿನ್ನಿಷ್ಟ, ಸೋಲು ಅಂತ ನಾನೇನು ಬಲವಂತ ಮಾಡಲ್ಲ. ಮುಂದೆ ಯಾವತ್ತೂ ಯಾವುದೇ ಕಾರಣಕ್ಕೂ ನನ್ನ ಜೊತೆ ಮಾತಾಡೋಕ್ ಬರಬೇಡಿ. ಒಂದ್ ವೇಳೆ ನೀವೇನಾದ್ರೂ ನನ್ನ ಜೊತೆ ಮಾತಾಡೋಕ್ ಪ್ರಯತ್ನ ಪಟ್ರೆ ಈ ಮನೆ ಬಿಟ್ಟಲ್ಲ, ಈ ಪ್ರಪಂಚನೇ ಬಿಟ್ಟು ಹೊರಟೋಗ್ತೀನಿ. ಹೌದಾ? ಇದೇ ಮಾತಾ? ಖಂಡಿತ. ನಿನಗೆ ಯಾವತ್ತು ನಿನ್ನ ತಪ್ಪರಿವಾಗಿ ನನ್ನ ಹತ್ರ ಬಂದು ಸಾರಿ ಕೇಳ್ತೀಯೋ ಅವತ್ತು ನಾನು ನಿನ್ನ ಕ್ಷಮಿಸ್ತೀನಿ. ಅದು ಮಾತ್ರ ಕನ್ಸಿನ ಮಾತು. ಹಾಗಾದ್ರೆ ಸೋಲೋದೇ ಇಲ್ಲ ಅಂತ್ಯಾ? ಯಾಕೆ ಆತಂಕ ಶುರುವಾಗಿ ಹೋಯ್ತಾ? ಸಾಹೇಬ್ರಿಗೆ ಆಲ್ರೆಡಿ ಎದೆನಲ್ಲಿ ಅವಲಕ್ಕಿ ಕುಡ್ದಾಗ ಆಗ್ತಿರ್ಬೇಕೇನೋ. ಯಾಕೆ? ಬೆಳಗ್ಗೆ ಬೆಡ್ ಕಾಫಿಯಿಂದ ಹಿಡಿದು ರಾತ್ರಿ ಕುಡಿಯೋ ಹಾಲಿನವರೆಗೂ, ಶೂಲೇಸ್ ಕಟ್ಟೋದ್ರಿಂದ ಹಿಡಿದು ಟೈ ಕಟ್ಟೋವರೆಗೂ, ಬ್ರೇಕ್ಫಾಸ್ಟ್ ಇಂದ ಡಿನ್ನರ್ವರೆಗೂ, ಮಧ್ಯ ಮಧ್ಯ ಚಿಕ್ಕ ಪುಟ್ಟ ಕೆಲ್ಸಗಳಿಗೆಲ್ಲ ಇನ್ಯಾರ ಮೇಲೆ ಡಿಪೆಂಡ್ ಆಗ್ಬೇಕು ಅಂತ ಆಲ್ರೆಡಿ ಪಾಪ ಯೋಚನೆ ಶುರು ಆಗಿರ್ಬೇಕು. ಓಹೋ, ಭ್ರಮೆ. ಚಿಕ್ಕ ವಯಸ್ಸಿಂದನೂ ನಮ್ ಕೆಲಸ ನಾವು ಮಾಡ್ಕೊಂಡು ನಮ್ಗೆ ಅಭ್ಯಾಸ ಇದೆ. ಯಾರ ಮೇಲೂ ಡಿಪೆಂಡ್ ಆದೋರೇ ಅಲ್ಲ ನಾವು. ಆಯ್ತು, ಮಾಡ್ಕೊಳ್ಳಿ. ಅಷ್ಟಿದ್ಮೇಲೆ ಸುಮ್ನೆ ನನಗೂ ನಿಮ್ಗೂ ಮಾತೇಕೆ? ಇನ್ಮೇಲೆ ನಿಮ್ ಕೆಲ್ಸನ ನೀವೇ ಮಾಡ್ಕೊಂಡು ನಿಮ್ಮ ನೀವು ಏನು ಅಂತ ಪ್ರೂವ್ ಮಾಡ್ಕೊಳ್ಳಿ. ನಮ್ ಸಹವಾಸಕ್ ಬರ್ಬೇಡಿ. ನಾನು ನೋಡೇ ಬಿಡ್ತೀನಿ, ಅದೆಷ್ಟು ದಿನ ಸಾಧಿಸ್ತೀಯ ಸಾಧಿಸು. ಅತ್ತೆ ಯಾವತ್ತು ಸೋತು ಮಾವನ್ ಶರಣಾಗ್ತಾರೋ ಅಲ್ಲಿವರೆಗೂ ನಾನು ನಿಮ್ ಜೊತೆ ಮಾತಾಡಲ್ಲ. ಯಾಕೆ ಅಂದ್ರೆ ನನಗೆ ನಮ್ಮ ಅತ್ತೆನೇ ರೋಲ್ ಮಾಡೆಲ್. ಅವ್ರ ಕಟ್ಟ ಫಾಲೋವರ್ ನಾನು. ಅದು ನಿಮ್ಗೆ ನೆನ್ಪಿರ್ಲಿ. ಹೋಗು, ನಾನು ನೋಡ್ತೀನಿ ನೀನಾ ಅಂತ. ಓಹೋ, ಅದ್ಯಾವ್ದೋ ಕೋಳಿ ತಾನು ಕೂಗುದ್ರೆ ಬೆಳಗಾಗೋದು ಅಂತ ಬೀಗ್ತಿತ್ತಂತೆ. ಇವರಿಬ್ರು ಯಾಕೆ ಹಾವು ಮುಂಗುಸಿ ತರ ಕಿತ್ತಾಡ್ತಿದ್ದಾರೆ? ಒಂದು ಅರ್ಥ ಆಗ್ತಿಲ್ವೇ? ನಮ್ಮ ಅಕ್ಕಿ ಆಗ್ಲೇ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಸರಕ್ ಟ್ಯಾಪಕ್ ಮೇಡಮರೇ, ಮೇಡಮರೇ, ಏನ್ರಿ ಇಷ್ಟೊತ್ತಿಗೆ ನಿಮ್ಮತ್ಗೆ ನಿಮ್ಮಣ್ಣ ಪ್ರತಾಪ್ ಜೊತೆ ಕಾಂಪ್ರವಾಗಿ ನಿಮ್ ಬಾಯಿಗಿಷ್ಟು ಮಣ್ಣಾಕ. ಮಲ್ಗ ಹೊತ್ತಲ್ಲಾದ್ರೂ ಒಳ್ಳೆ ಮಾತಾಡೋಣ ಅನ್ನೋದಿಲ್ವಾ? ಇಬ್ರು ಕಾಂಪ್ರೋ ಆಗ್ತಾರಂತೆ. ಕಾಂಪ್ರೋ ಆಯಾ ನಿಮ್ಮತ್ಗೆ ಬುದ್ಧಿ ಗೊತ್ತಿದೆ ಹೀಗೆ ಹೇಳ್ತಾ ಇದ್ದೀನಿ. ನಿಮ್ ತರ ನಿಮ್ಮತ್ಗೆಗೆ ಗಂಡನ್ ಬಿಟ್ಟು ಇರೋಕ್ಕಾಗೋದಿಲ್ಲ. ಅದರಲ್ಲೂ ನಿಮ್ಮ ಅಣ್ಣ ಬೇರೆ ರಸಿಕ ಮಹಾಶಯ. ಕೇಳ್ಬೇಕಾ? ಚಳಿ ಚಳಿ ತಾಳೇನು ಈ ಚಳಿಯ, ಆಹಾ ಓಹೋ ಗೆಳತಿಯ ಬಾರೆಯ ನೀ ಸನಿಹಾ, ಆಹಾ ಓಹೋ.
ಹೋಗ್ ಬಿತ್ಕೊಳ್ರಿ. ಸರಿ ಮೇಡಮ್ ಅವರೇ, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಮಲಗಬೇಡಿ. ರೀ, ಹೋಗ್ರಿ. ಕಲ್ಪನಾ, ಕಲ್ಪನಾ, ಏನ್ ಕಲ್ಪನಾ ನೀನು ಸಣ್ಣ ವಿಷಯನ ದೊಡ್ಡದ್ ಮಾಡ್ತಾ ಇದೆಯಲ್ಲ, ಚಿಕ್ಕ ಮಕ್ಕಳ ತರ. ಹೌದು ರೀ, ನಾನ್ ಚಿಕ್ಕ ಮಗುನೇ. ಚಿಕ್ಕವ್ರ ಹತ್ರ ಏನ್ ದೊಡ್ಡವ್ರ ಕೆಲ್ಸ? ನೀನ್ ನನ್ ಮೇಲೆ ಕೋಪ ಮಾಡ್ಕೊಂಡಿರೋದಕ್ಕೆ ಮನೆಯಲ್ಲಿ ಎಷ್ಟೆಲ್ಲ ರಾಧ ಅಂತ ಆಗ್ತಿದೆ ಗೊತ್ತಾ? ಅದನ್ನ ತಿಳ್ಕೊಂಡು ನಾನ್ ಯಾವ ರಾಜ್ಯನೂ ಆಳ್ಬೇಕಾಗಿಲ್ಲ. ರಾಧ ಅಂತ ಆಗ್ತಿರೋದು ಮಕ್ಕಳಲ್ಲಿ. ಕಲ್ಪನಾ, ಕಲ್ಪನಾ, ಕಲ್ಪನಾ. ಏಯ್, ಈಗೇನ್ ಮಾಡ್ದೆ ಅಂತ? ಇನ್ಮೇಲೆ ಇಂಥ ತರಲೆ ಕೆಲ್ಸಗಳಿಗೆಲ್ಲ ಅವಕಾಶ ಇಲ್ಲ. ಇದೆಲ್ಲ ಬಂದ್. ಈ ತರ ಟಚಿಂಗ್ ಇಚಿಂಗ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡಿ. ಲಾಕ್ಡೌನಾ? ಅಯ್ಯಯ್ಯೋ, ಈಗ ನನಗತಿ